ಅವಳಿಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪು ಸಾಂಬಾರು ಮಾಡೋಣ ಅಂತ, ಮಕ್ಕಳಿಗೆ ತುಂಬ ಒಳ್ಳೆಯದು ಅಲ್ವಾ ಸೊಪ್ಪು ಸಾಂಬಾರು. ನನ್ನ ಪಾಪಗೆ ಯಾವ ಡೈಪರ್ ಯೂಸ್ ಮಾಡ್ತೀನಿ, ನಾರ್ಮಲ್ ಡೈಪರ, ಕ್ಲಾತ್ ಡೈಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಟೈಮ್ ಬಂದು 11 o'clock ಆಗಿದೆ ಅನಿಸುತ್ತೆ. ಇವಾಗ ಮನೆ ಕೆಲಸ ಎಲ್ಲ ಮುಗೀತು, ಪಾಪದು ಅಷ್ಟೇ ಸ್ನಾನ ಮಾಡಿಸಿ ತಿಂಡಿ ತಿನಿಸು ಎಲ್ಲ ಮುಗೀತು. ಅವಳಿಗೆ ಸಾಂಬಾರು ಮಾಡಬೇಕು, ಮಧ್ಯಾಹ್ನಕ್ಕೆ ಸಾಂಬಾರಿಲ್ಲ. ಸೊ ಅವಳಿಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಯಾವ ರೀತಿ ಸೊಪ್ಪು ಸಾಂಬಾರು ಮಾಡಬೇಕು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಈ ಬ್ಲಾಗಲ್ಲಿ ನನ್ನ ಪಾಪಗೆ ಯಾವ ಡೈಪರ್ ಯೂಸ್ ಮಾಡ್ತೀನಿ, ನಾರ್ಮಲ್ ಡೈಪರ, ಕ್ಲಾತ್ ಡೈಪರ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಅಂತ. ಮಕ್ಕಳಿಗೆ ತುಂಬ ಒಳ್ಳೆಯದು ಅಲ್ವಾ ಸೊಪ್ಪು ಸಾಂಬಾರು. ಅವಳಿಗೆ ಕೊಡ್ತಿರ್ತೀನಿ ಸೊಪ್ಪು ಸಾಂಬಾರು, ನಾನು ಅವಳಿಗೆ ತಿನ್ನಿಸ್ಬೇಕು. ಸೊ ಹಾಗಾಗಿ ಸೊಪ್ಪು ಸಾಂಬಾರು ಅವಳಿಗೆ ಇಷ್ಟ ಆಗುತ್ತೆ. ಯಾವ ರೀತಿ ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ವಿಡಿಯೋ ನೋಡಿ. ಫ್ರೆಂಡ್ಸ್, ನಾನು ಸೊಪ್ಪನ್ನ ಆಲ್ರೆಡಿ ಸೋಸಿಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡು 2 ಸಾರಿ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಅಲ್ಲಿಗೆ ಕುಕ್ಕರ್ಗೆ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಸೊಪ್ಪಲ್ವ ಬೆಂದೋಗುತ್ತೆ. ನೆಕ್ಸ್ಟ್ ಸ್ಟವ್ ಹಚ್ಚಿ 1 ವಿಸಲ್ ಆದರೆ ಸಾಕು, ಬೆಂದೋಗುತ್ತೆ ಸೊಪ್ಪು. ನೆಕ್ಸ್ಟ್ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ. ಸೊ ನೆಕ್ಸ್ಟ್ ಅಲ್ಲಿ ನೋಡ್ತಿರ್ಬೋದು ಸೊಪ್ಪು ಬೆಂದಿದೆ. 1 ವಿಸಲ್ ಆದ್ರೇ ಸಾಕು. ನೆಕ್ಸ್ಟ್ ಅದ್ರದ್ದು ರಸ ಎಲ್ಲ ಹಿಂಡು ಬಿಡ್ತಿರ್ತೀನಿ, ಯಾಕಂದರೆ ಪಾಪಗೆ ಕಹಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹಿಂಡು ಬಿಡ್ತೀನಿ. ಸ್ವಲ್ಪ ಅಂದರೆ ಜಾಸ್ತಿ ಸ್ವಲ್ಪ ಕಹಿ ಅಂಶ ಇರೋ ಹಾಗೆ ತಿನ್ನಿಸ್ತೀನಿ. ಎಲ್ಲ ಅವ್ಳಿಗೆ ಅಡ್ಜಸ್ಟ್ ಆಗಬೇಕಲ್ಲ, ಸ್ವಲ್ಪ ಜಾಸ್ತಿ ಏನು ಹಿಂಡಕ್ಕೆ ಹೋಗಲ್ಲ. ಸೊ ಹಾಲೆಲ್ಲ ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಥರ ಒಗ್ಗರಣೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಅದು ಹಿಂಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊತಿದ್ದೀನಿ. ಅದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ನೆಕ್ಸ್ಟು ಸಾಸಿವೆ ಸಿಡ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೆಕ್ಸ್ಟ್ ಅಲ್ಲಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಅಂದರೆ ಇದು ಜಾಸ್ತಿ ಫ್ರೈ ಆಗಬಾರ್ದು, ಜಾಸ್ತಿ ಬೆಂದರೆ ಟೇಸ್ಟ್ ಇರಲ್ಲ. ನೋಡ್ತಿರ್ಬೋದು, ಇಷ್ಟು ಬೆಂದರೆ ಸಾಕು. ನೆಕ್ಸ್ಟ್ ಅಲ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹಾಲು ಹಾಕ್ತೀನಿ. ಹಾಲು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಹಾಲು ಹಾಕ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಸ್ವಲ್ಪ ಅಂದರೆ ಎಷ್ಟು ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ನಾನು ಅಲ್ಲಿಗೆ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಅದು ಸ್ವಲ್ಪ ಒಂದು 5 ಸೆಕೆಂಡ್ ಚೆನ್ನಾಗಿ ಕುದಿಬೇಕು. ನೆಕ್ಸ್ಟ್ ಅಲ್ಲಿಗೆ ಸೊಪ್ಪು ರೆಡಿ ಮಾಡಿಟ್ಟಿದ್ನಲ್ಲ ಹಿಂಡಿಬಿಟ್ಟು, ಸೊ ಆ ಸೊಪ್ಪನ್ನು ಹಾಕ್ತಿದ್ದೀನಿ. ಸೊಪ್ಪು ಹಾಕಾದ್ಮೇಲೆ 1 ನಿಮಿಷನಾದರೂ ಗ್ಯಾಸ್ ಆನಾಗೇ ಇರಲಿ. ಸ್ವಲ್ಪ ಕುದ್ದಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪಿಗೆ ಹಾಲು ಎಲ್ಲ ಹೀರ್ಕೋಬೇಕಲ್ಲ, ಮಿಕ್ಸ್ ಆಗಬೇಕಲ್ಲ ಎರಡೂ ಚೆನ್ನಾಗಿ. ಹಾಗೆಯೇ 1 ನಿಮಿಷನಾದರೂ ಈ ಥರ ಸುಮ್ಮನೆ ಫ್ರೈ ಮಾಡ್ತಿರ್ತೀನಿ. ಸ್ವಲ್ಪ ಕುದಿಯೋಕ್ಕೆ ಮೇಲ್ಗಡೆ ಮುಚ್ಚಿಬಿಟ್ಟು ಇಟ್ಟಿರ್ತೀನಿ. ನೆಕ್ಸ್ಟು 1 ನಿಮಿಷ ಆದಮೇಲೆ ಚೆನ್ನಾಗಿ ಕುದ್ದಿರುತ್ತೆ, ನೋಡ್ತಿರ್ಬೋದು ಎಲ್ಲ ಹೊಂದಿಕೆ ಆಗಿರುತ್ತೆ ಸೊಪ್ಪಿಗೆ ಹಾಲೆಲ್ಲ. ನೆಕ್ಸ್ಟ್ ಅದನ್ನು ಸ್ಟವ್ ಆಫ್ ಮಾಡಿಟ್ಟೆ. ಪಕ್ಕದಲ್ಲೇ ಅನ್ನ ಮಾಡಿಟ್ಟಿದ್ದೀನಿ. ಕುಕ್ಕರಲ್ಲಿ ಅನ್ನ ಮಾಡ್ತಿದ್ದೆ, ಇವತ್ತು ಪಾತ್ರೆಯಲ್ಲಿ ಮಾಡಿದ್ದೀನಿ. ಅವಳಿಗೆ ಊಟ ಮಾಡಿಸಿ ಎಲ್ಲ ಮಲಗಿಸ್ಬೇಕಲ್ಲ. ಸೊ ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡಾಯಿತು. ನೋಡ್ತಿರ್ಬೋದು ಆರ್ವಿದು ಊಟ ಇವತ್ತು. ನೆಕ್ಸ್ಟ್ ಸೀಬೆಹಣ್ಣು ಯಾರೋ ಪಕ್ಕದ ಮನೆಯವ್ರು ಕೊಟ್ಟಿದ್ರು. ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ಇಲ್ಲಿಗೆ ಆ್ಯಡ್ ಮಾಡಿದೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆವಾಗಲೇ ಪಾಪಗೆ ಅಡುಗೆ ಎಲ್ಲ ಮಾಡ್ತಿದ್ದೆ. ಪಾಪ ಅಲ್ಲಿ ಆಟ ಆಡ್ತಾ ಕೂತಿದ್ದಾಳೆ ಸೋಫಾ ಮೇಲೆ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನಾನು ನನ್ನ ಪಾಪಗೆ ಯಾವ ಡೈಪರ್ ಯೂಸ್ ಮಾಡ್ತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಫ್ರೆಂಡ್ಸ್, ನಾನು ನನ್ನ ಪಾಪಗೆ ಇವಾಗ ಯೂಸ್ ಮಾಡ್ತಿರೋ ಡೈಪರ್ ಬಂದು ಕ್ಲಾತ್ ಡೈಪರ್. ಮುಂಚೆ ನಾನು ನಾರ್ಮಲ್ ಡೈಪರನ್ನೇ ಯೂಸ್ ಮಾಡ್ತಿದ್ದಿದ್ದು. ಫಸ್ಟ್ ತೋರಿಸ್ತೀನಿ ಯಾವ ಡೈಪರ್ ಹೇಗಿದೆ ಅಂತ. ಸೊ ಫ್ರೆಂಡ್ಸ್, ಇದು ಬೆಳಕು ಅನಿಸುತ್ತಿಲ್ಲ ಫ್ರೆಂಡ್ಸ್, ಹೀಗಿದೆ. ಸೆಟ್ 2 ಸೆಟ್ ಇದೆ, ಇದರಲ್ಲಿ 2 ಇದೆ. ಇದರಲ್ಲಿ ಈ ಥರ ಬರುತ್ತೆ, ಒಳಗಡೆ ಈ ಥರ ಹಾಕೋದು. ತುಂಬಾ ಚೆನ್ನಾಗಿದೆ ಮಾತ್ರ.
ಯೂರಿನ್ ಅಬ್ಸರ್ವ್ ಮಾಡುತ್ತೆ ಪಾಪುದು. ಅಂದರೆ ಫ್ರೆಂಡ್ಸ್ ನೈಟ್ ಟೈಮ್ ಅಲ್ವಾ, ನೈಟ್ ಟೈಮ್ ಮಾತ್ರ ನಾನು ಯೂಸ್ ಮಾಡೋದಿದ್ದು. ಡೇ ಟೈಮೆಲ್ಲ ಪ್ಯಾಂಟ್ ಹಾಕ್ತೀನಿ ಅವಳಿಗೆ. ಸೊ ಪ್ಯಾಂಟ್ ಡ್ರೆಸ್ಗಳಿರುತ್ತಲ್ಲ ಆ ಥರ ಪಾಪುಗಳ್ದು ಹಾಕ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ಸೆಟ್ ಆಫ್ 3 ಬಂದಿತ್ತು. ಸೊ ಊರಲ್ಲಿ ಒಂದಿದೆ, ಇಲ್ಲಿ 2 ಇದೆ ಇವಾಗ ಅಷ್ಟೇ, 2. ಸೊ ಇವೆರಡನ್ನ ನಾನು ತೋರಿಸ್ತಿದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಊರಲ್ಲೊಂದಿದೆ, ಇದು 2 ವೈಟ್ ಕಲರು. ನೆಕ್ಸ್ಟ್ ಇದ್ರ ಜೊತೆ ಒಂದು ಬ್ಲ್ಯಾಕ್ ಕಲರ್ ಬಂದಿತ್ತು. ಸೊ ಹಾಗಾಗಿ ಇದ್ರೊಳಗಡೆ ಹಾಕೋದು ವೈಟ್ ಕಲರೇ ಇದೆ. ಈ ಥರದ್ದು ಮೇಲ್ಗಡೆದು ಬ್ಲ್ಯಾಕ್ ಕಲರ್ ಇನ್ನೊಂದು, ಅದನ್ನು ಊರಲ್ಲಿದೆ. ಸೊ ಹಾಗಾಗಿ ಇಲ್ಲಿ 2 ಇಟ್ಕೊಂಡಿದ್ದೀನಿ, ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ಸ್ ಏನು ಹೇಳ್ತಿದ್ದೆ, ನೈಟ್ ಟೈಮ್ ಮಾತ್ರ ನಾನು ಯೂಸ್ ಮಾಡೋದು ಡೈಪರ್ಸ್ ಇವಳಿಗೆ. ಮುಂಚೆ ಇದನ್ನು ತರಿಸಿ ಇವಳಿಗೆ 5 ಮಂತ್ಸ್ ಬೇಬಿ ಇದ್ಲು ಪಾಪು. ಸೊ ಆವಾಗಲೇ ತರಿಸಿದ್ದೆ ನಾನು ಇವಳಿಗೆ ನೈಟ್ ಟೈಮ್ ಹಾಕೋಣ ಅಂತ. ಬಟ್ ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಈ ಡೈಪರ್. ಮುಂದೆ ಯೂಸ್ ಆಗುತ್ತೆ ಅಂತೇಳಿ ಹಾಗೆ ಇಟ್ಟಿದ್ದೆ. ನ್ಯೂ ಬರ್ನ್ ಬೇಬಿಯಿಂದನೂ ಇವಳಿಗೆ ಡೈಪರ್ ಅಡ್ಜಸ್ಟ್ ಆಗ್ತಿದೆ. ಅಂದರೆ ನಾರ್ಮಲ್ ಡೈಪರ್, ನೈಟ್ ಟೈಮ್ ಅದನ್ನೇ ಹಾಕಿ ಮಲಗಿಸ್ತಿದ್ದಿದ್ದು. ಡೇ ಟೈಮೆಲ್ಲ ಮಾಮೂಲಿ, ಅಂದರೆ ಇವಳು ಬೇಬಿ ಆಗಿದ್ದಾಗ ಲಂಗೋಟಿ ಥರ ಕಟ್ತಿದ್ವಿ. ಸೊ ನೆಕ್ಸ್ಟ್ 5 ತಿಂಗಳು ಆದಮೇಲೆ, ಕಂಪ್ಲೀಟ್ ಆದಮೇಲೆ ಚಿಕ್ಕದು ಚಡ್ಡಿ ಬರುತ್ತಲ್ಲ ಪಾಪುಗೆ, ಚಡ್ಡಿ ಮತ್ತು ಚಿಕ್ಕದು ಪುಟಾಣಿ ಪ್ಯಾಂಟ್ಗಳು ಆ ಥರ ಯೂಸ್ ಮಾಡ್ತಿದ್ವಿ. ನೈಟ್ ಟೈಮ್ ಮಾತ್ರ ನಾವು ಡೈಪರ್ ಯೂಸ್ ಮಾಡ್ತಿದ್ದಿದ್ದು. ಏನೇ ರ್ಯಾಷಸ್ ಆಗ್ತಿರಲಿಲ್ಲ ನನ್ನ ಪಾಪುಗೆ. ಅಂದರೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು, ನ್ಯೂ ಬರ್ನಿಂದ ಆಗ್ತಿದ್ವಲ್ಲ ಡೈಪರ್. ಸೊ ಹಾಗಾಗಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ನೆಕ್ಸ್ಟು ಅದೇ ಇವಾಗ ಹೇಳಿದ್ನಲ್ಲ, ಇವಾಗ ಬಂದು ಈ ಥರ ಡೈಪರ್ ನಾನು ನೈಟ್ ಟೈಮ್ ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ, ಒಂಥರ ಗಂಟು ಥರ ಏನೂ ಬಂದಿಲ್ಲ. ಒಳಗಡೆನೂ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಪಾಪುಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡಿ ತಗೊಳ್ತಾರೆ. ಇದನ್ನು ನಾನು ಹೇಳಿದ್ನಲ್ಲ, ಮೀಶೋದಲ್ಲಿ ತೊಗೊಂಡಿದ್ದು. 3 ಪೇರು 350 ರುಪೀಸ್ ಬಿತ್ತು ಇದು. ಪರವಾಗಿಲ್ಲ, ನೈಟ್ ಟೈಮ್ ಇವಾಗ ಹಾಕ್ಬೋದು. ಅಂದರೆ ಇವಾಗ ಜಾಸ್ತಿ ರೀಸಸ್ ಮಾಡ್ಕೊಳ್ಳಲ್ಲ ಪಾಪು, ಸ್ವಲ್ಪ ಒಂದೊಂದು ದಿನ ಮಾಡ್ಕೊತಾಳೆ, ಒಂದೊಂದು ದಿನ ಇಲ್ಲ. ಸೊ ಇರಲಿ ಅಂತ ಹೇಳಿ, ಸೇಫ್ಟಿಗೆ ಅಂತ ಹೇಳಿ ಹಾಕ್ತೀನಿ ಇದನ್ನು. ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಬಟನ್ಗಳಿರುತ್ತೆ, ಇಲ್ಲಿ 2 ಬಟನ್ಸ್ ಇದೆ. ಸೊ ಯಾವುದಕ್ಕೆ ಬೇಕೋ ಲೂಸ್ ಟೈಟ್ ಹಿಂಗಾದ್ರೆ ಮಾಡ್ಕೊಬೋದು. ಎಷ್ಟು ಬೇಕು ಪಾಪು ಸೊಂಟ ಎಷ್ಟಿರುತ್ತೆ ಅಲ್ಲಿ ನೋಡಿಕೊಂಡು ಹಾಕೊಬೋದು. ತುಂಬ ಚೆನ್ನಾಗಿದೆ. ನನ್ನ ಪಾಪುಗೆ ಇವಾಗ ಬಂದು 2 ವರ್ಷದ ಮೇಲೆ 8 ತಿಂಗಳು. ಇವಾಗಲೂ ಯೂಸ್ ಮಾಡ್ತಿದ್ದೀನಿ. 3-4 ಇಯರ್ಸ್ ತನಕ ಯೂಸ್ ಮಾಡ್ಬೋದು ಅನಿಸುತ್ತೆ. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಈ ಥರ ಇದೆ. ನೆಕ್ಸ್ಟು ಈ ಥರ ಇದನ್ನು ಹೇಗೆ ಹಾಕೋದು ಅಂತ ಹೇಳಿದ್ರೆ, ಈ ಥರ ಒಳಗಡೆ ಹಾಕ್ಬಿಡೋದು. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಈ ಥರ ಕ್ಲೋಸ್ ಮಾಡೋದು. ಬಟನ್ ಇದೆ ಅಲ್ವಾ, ಎಷ್ಟು ಟೈಟ್ ಬೇಕು ಪಾಪುಗಳಿಗೆ ಅಷ್ಟನ್ನು ಹಾಕ್ಬಿಟ್ರೆ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದೂ ಹಂಗೇ, ಇದನ್ನು ಹಾಗೇ ಹಾಕೋದು. ಸೊ ಎರಡೂ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು, ಆವಾಗಲೇ ತೋರಿಸ್ದೆ, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಇದನ್ನು ತೋರಿಸೋಣ ಅಂತಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.